ಬದ್ರಿಪುರ ಅಂತ ಒಂದು ರಾಜ್ಯ ಇತ್ತು. ರಾಜ ಅಕಾಲಿಕವಾಗಿ ಸತ್ತಿದ್ದರಿಂದ ಮತ್ತು ಇಬ್ಬರೂ ರಾಜಕುಮಾರರು ತುಂಬಾ ಚಿಕ್ಕವರಾಗಿದ್ದರಿಂದ ರಾಣಿಯೇ ರಾಜನಾಗಬೇಕಾಯಿತು. ಅವಳೇ ಆ ರಾಜ್ಯದ ಮುಖ್ಯಸ್ಥೆಯಾಗಿದ್ದಳು. ಅವಳು 16 ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಚೆನ್ನಾಗಿ ನೋಡಿಕೊಂಡ್ಳು ಮತ್ತು ಎಂದಿಗೂ ಸೋಲಲಿಲ್ಲ. ಅಕ್ಕಪಕ್ಕದ ರಾಜರು ಅವಳ ಹೆಸರೇ ಕೇಳಿದ್ರೆ ಹೆದರುತ್ತಿದ್ರು. ಅವಳು ಕತ್ತಿವರಸೆಯಲ್ಲಿ ಬಹಳ ನಿಪುಣಳಾಗಿದ್ದಳು. ಅವಳ ಯುದ್ಧ ತಂತ್ರಗಳು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವಳ ವಯಸ್ಸು ಹೆಚ್ಚಾಗುತ್ತಾ ಹೋಯಿತು. ಅವಳು ಬದುಕಿರುವಾಗ್ಲೇ ರಾಜಕುಮಾರರು ರಾಜ್ಯಭಾರ ಮಾಡ್ಬೇಕು ಅಂತ ದಿನಾರಾತ್ರಿ ಚಿಂತೆ ಮಾಡ್ತಿದ್ಲು. ಗುರೂಜಿ, ನಿಮ್ಮ ವಿದ್ಯೆಯನ್ನು ಉಪಯೋಗಿಸಿ ಹೇಳಿ, ಯಾವ ರಾಜಕುಮಾರನನ್ನು ರಾಜನನ್ನಾಗಿ ಮಾಡಬೇಕು? 3ನೇ ರಾಜಕುಮಾರನನ್ನು. ಗುರೂಜಿ, ನಮಗಿರೋದು 3 ಅಲ್ಲ, 2 ಕುಮಾರರು. ಪದೇ ಪದೇ 3ನೇಯವನು ಎಲ್ಲಿಂದ ಬರ್ತಾನೆ? ಮಹಾರಾಣಿ, ಯಾಕೋ ಗೊತ್ತಿಲ್ಲ, ಬದ್ರಿಪುರ ರಾಜ್ಯದ ಕುಂಡಲಿ 3 ಕುಮಾರರ ಕಡೆಗೆ ಸೂಚಿಸುತ್ತಿದೆ. ನೀವು 2 ರಾಜಕುಮಾರರ ಬಗ್ಗೆ ಹೇಳಿ. ನಿಮ್ಮ 2 ರಾಜಕುಮಾರರು ರಾಜನಾಗಲು ಅರ್ಹರಲ್ಲ. ರಾಣಿ ಅವಳ ದಾಸಿಯನ್ನು ಕರೆದು ಹೇಳ್ತಾಳೆ. ರಾತ್ರಿ ನಾನು ನಿನ್ನ ಜೊತೆ ದಾಸಿಯ ವೇಷದಲ್ಲಿ ಕುಮಾರರನ್ನು ನೋಡೋಕೆ ಬರ್ತೀನಿ. ಮಹಾರಾಣಿ, ನೀವು ವೇಷ ಬದಲಾಯಿಸುವ ಅವಶ್ಯಕತೆ ಏನಿದೆ? ಎಷ್ಟು ಹೇಳಿದ್ದೀನೋ ಅಷ್ಟೇ ಮಾಡು, ಮತ್ತು ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ದಾಸಿ ಸುಮ್ಮನೆ ಹೌದು ಅಂತ ತಲೆಯಲ್ಲಾಡಿಸುತ್ತಾಳೆ. ಅರ್ಧರಾತ್ರಿ ಕತ್ತಲು ಕವಿದಾಗ ಮಹಾರಾಣಿ ತನ್ನ ಮುಖಕ್ಕೆ ಬಟ್ಟೆ ಹಾಕಿಕೊಂಡು ಸಾಮಾನ್ಯ ಬಟ್ಟೆಯಲ್ಲಿ ದಾಸಿ ಪದ್ಮ ಜೊತೆ ಚಿಕ್ಕ ಕುಮಾರ ಪ್ರಜ್ವಲ್ನ ಅರಮನೆಯ ಕಡೆಗೆ ಹೋಗುತ್ತಾಳೆ. ಅವಳು ಅಡಗಿಕೊಂಡು ಕಿಟಿಕಿಯಿಂದ ಒಳಗೆ ನೋಡುತ್ತಾಳೆ. ಕುಮಾರ ಸನ್ಯಾಸಿಯ ತರಹ ಧ್ಯಾನದಲ್ಲಿ ಕೂತಿದ್ದ. ಇದೇನು, ಈ ವಯಸ್ಸಿನಲ್ಲಿ ಈ ತರಹ ತಪಸ್ಸು? ಇವನು ಸನ್ಯಾಸಿಯಾಗಬೇಕಾ? ಇವನು ಮಾತನಾಡುವುದು ಕೂಡ ಸನ್ಯಾಸಿಗಳ ತರಹನೇ ಇರುತ್ತೆ. ಇಬ್ಬರೂ ಅಲ್ಲಿಂದ ಹೊರಟು ದೊಡ್ಡ ಕುಮಾರ ಅರ್ಜುನ್ನ ಅರಮನೆ ಕಡೆಗೆ ಹೋಗುತ್ತಾರೆ. ಕುಮಾರ ಯಾರಿಗೂ ಗೊತ್ತಾಗದಂತೆ ನಗರದ ಕಡೆಗೆ ಹೋಗುತ್ತಿದ್ದ. ರಾಣಿ ಮತ್ತು ದಾಸಿ ಅವನನ್ನು ಹಿಂಬಾಲಿಸುತ್ತಾರೆ. ಇವನು ಎಲ್ಲಿಗೆ ಹೋಗ್ತಿದ್ದಾನೆ? ಮದ್ಯದ ಅಂಗಡಿಗೆ. ಮಹಾರಾಣಿ, ದೊಡ್ಡ ಕುಮಾರನಿಗೆ ಕುಡಿಯೋ ಚಟ ಇದೆ. ನಿಮ್ಮ ಅರಮನೆಯಲ್ಲಿ ಮದ್ಯಕ್ಕೆ ನಿಷೇಧ ಹಾಕಿದಾಗಿನಿಂದ ದೊಡ್ಡ ಕುಮಾರ ಮದ್ಯದ ಅಂಗಡಿಗೆ ಹೋಗಿ ಕುಡಿತಾನೆ. ಮದ್ಯದ ಅಂಗಡಿಯಲ್ಲಿ ಕುಮಾರ ಅರ್ಜುನ್ ತುಂಬಾನೇ ಕುಡಿತಾನೆ. ಅವನು ಕುಡಿಯುವುದು ಮಾತ್ರ ಅಲ್ಲ, ಕುಡಿತದ ಮತ್ತಿನಲ್ಲಿ ಟೇಬಲ್ ಮೇಲೆ ನಿಂತು ಕುಣಿಯಲು ಶುರು ಮಾಡ್ತಾನೆ. ಮಹಾರಾಣಿ, ನೀವು ಇವರನ್ನ ರಾಜ ಮಾಡಬೇಕು ಅಂತಿದ್ದೀರಾ? ನಿನ್ನ ಅಭಿಪ್ರಾಯ ಏನು? ದೊಂಬರಾಟಕ್ಕೆ ಸೇರಿಸಿಬಿಡಿ. ಮರೆಯಬೇಡ, ಅವನು ರಾಜಕುಮಾರ. ಇತ್ತೀಚೆಗೆ ನಿನ್ನ ನಾಲಿಗೆ ತುಂಬಾ ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿದೆ. ಕ್ಷಮಿಸಿ ಮಹಾರಾಣಿ. ಇಬ್ರೂ ಮದ್ಯದ ಅಂಗಡಿಯಿಂದ ಹೊರಟು ಅರಮನೆ ಕಡೆಗೆ ವಾಪಸ್ ಹೋಗ್ತಿರ್ತಾರೆ. ಹೋಗ್ತಾ ಇದ್ದಾಗ ರಾಣಿ ಇದ್ದಕ್ಕಿದ್ದ ಹಾಗೆ ನಿಲ್ತಾಳೆ. ಏನಾಯ್ತು? ನಿಮ್ಗೇನೂ ಆಗಿಲ್ಲ ತಾನೇ? ಯಾಕ್ ನಿಂತ್ಬಿಟ್ರಿ? ಎಷ್ಟು ದಿನಗಳ ನಂತರ ಈ ತಂಪಾದ ಗಾಳಿಯ ಸುಖ ಸಿಕ್ಕಿದೆ. ರಾಜ್ಮಹಲ್ ಎಲ್ಲೋಡು ಹೋಗ್ತಿದೆ. ನಡೆ, ನಗರ ಸುತ್ತೋಣ. ಇಷ್ಟು ರಾತ್ರಿ ಕತ್ತರಲ್ಲಿ? ನೀನು ನನ್ನ ದಾಸಿಯಾಗಿ ಹೆದರುತ್ತೀಯಾ? ಇಲ್ಲ ಇಲ್ಲ, ಬನ್ನಿ. ಇಬ್ಬರೂ ಜನರ ಕಣ್ಣಿಗೆ ಬೀಳದಂತೆ ನಗರದಲ್ಲಿ ಸುತ್ತಾಡಿ ಒಂದು ಮರದ ಕೆಳಗೆ ನಿಂತು ತಂಪಾದ ಗಾಳಿಯನ್ನು ಅನುಭವಿಸುತ್ತಾರೆ. ಎಷ್ಟು ಚೆನ್ನಾಗಿದೆ. ಶ್, ಮಾತಾಡ್ಬೇಡ. ದಾಸಿ ಸುಮ್ಮನಾಗಿಬಿಡುತ್ತಾಳೆ. ಅಲ್ಲಿ ಸಂಪೂರ್ಣ ಮೌನ ಆವರಿಸಿಬಿಡುತ್ತದೆ. ರಾಣಿ ಕಿವಿಗೆ ಕೈ ಇಟ್ಟು ಏನೋ ಕೇಳಲು ಪ್ರಯತ್ನಿಸುತ್ತಾ ಕತ್ತಿಯ ಸದ್ದು ಬರುವ ದಿಕ್ಕಿನ ಕಡೆಗೆ ಹೋಗುತ್ತಾಳೆ. ದಾಸಿ ಅವಳ ಹಿಂದೆ ನಡೆಯುತ್ತಾಳೆ. ಅವಳು ನೋಡಿದಾಗ ಒಬ್ಬ ಯುವಕ ಸೂರಜ್ ಕತ್ತಿವರಸೆ ಅಭ್ಯಾಸ ಮಾಡುತ್ತಿದ್ದ ಮತ್ತು ಆ ಯುವಕನ ಕತ್ತಿವರಸೆ ನೋಡಿ ರಾಣಿಗೆ ಸುಮ್ಮನಿರಲಾಗಲಿಲ್ಲ. ಅವಳು ಯುವಕನ ಬಲಗಡೆ ಬಿದ್ದಿದ್ದ 2 ಎಕ್ಸ್ಟ್ರಾ ಕತ್ತಿಗಳಲ್ಲಿ ಒಂದನ್ನು ತೆಗೆದುಕೊಂಡಳು. ಕತ್ತಿ ಹಿಡಿದು ಯುವಕನ ಮುಂದೆ ನಿಂತಳು. ಯಾರು ನೀನು? ನಿನಗದು ಗೊತ್ತಾಗೋ ಅವಶ್ಯಕತೆ ಇಲ್ಲ. ಹೆಂಗಸಾಗಿದ್ರೂ ಕೈಯಲ್ಲಿ ಕತ್ತಿ. ಭದ್ರಪುರದ ಮಹಾರಾಣಿ ನಿನಗ್ ಗೊತ್ತಿಲ್ವಾ? ಅವಳು ಕೂಡ ಒಬ್ಬ ಹೆಂಗಸೆ ಅಲ್ವಾ? ಯುವಕ ಅವಳ ಮಾತು ಕೇಳಿ ನಗಲು ಶುರು ಮಾಡುತ್ತಾನೆ. ನಡೆ, ಹೋರಾಟ ಮಾಡು. ಕ್ಷಮಿಸಿ, ನಾನು ಹೆಂಗಸರ ಮೇಲೆ ದಾಳಿ ಮಾಡಲ್ಲ. ದಾಳಿ ಮಾಡಲ್ವಾ? ಅಯ್ಯೋ, ಒಬ್ಬ ಹೆಂಗಸಿನಿಂದ ಸೋತು ಹೋಗ್ತೀನಿ ಅಂತ ಹೆದ್ರಬಿಟ್ಯಾ? ಯಾರ್ ಸೋಲ್ತಾರೆ ಈಗ ನೋಡಿ. ಆಗ ರಾಣಿ ಅಷ್ಟೊಂದು ಶಕ್ತಿಯಿಂದ ಯುವಕನ ಕತ್ತಿಯ ಮೇಲೆ ಹೊಡೆದಳು. ಅದು ಅವನ ಕೈಯಿಂದ ಜಾರಿ ಕೆಳಗೆ ಬಿತ್ತು. ರಾಣಿ ನಕ್ಕು ತನ್ನ ಕತ್ತಿಯನ್ನು ನೆಲದಲ್ಲಿಟ್ಟು ಅಲ್ಲಿಂದ ಹೊರಟು ಹೋದಳು.
ದಾರಿಯಲ್ಲಿ ದಾಸಿ ರಾಣಿಗೆ ಹೇಳ್ತಾಳೆ. ಬಹಳ ಚೆನ್ನಾಗಿ ಮಾಡಿದ್ರಿ ಮಹಾರಾಣಿ. ನಿಮ್ಮ ಕತ್ತಿಯನ್ನು ಪ್ರಪಂಚದ ಯಾವ ಮನುಷ್ಯನೂ ಎದುರಿಸೋಕಾಗಲ್ಲ. ಸುಮ್ನೆ ನಾನು ಬದ್ರೀಪುರದ ಮಹಾರಾಣಿಯಾಗಿದ್ದೇನೆ. ನಿಮ್ಮ ತಂತ್ರಗಳು ಅವನಿಗೆ ಅರ್ಥನೇ ಆಗ್ಲಿಲ್ಲ. ಅವನ ಮುಖ ನೋಡೋದೇ ಒಂದು ಚೆಂದ ಆಗಿತ್ತು. ಪಾಪ, ಅವನಿಗೆ ಗೊತ್ತೇ ಇರ್ಲಿಲ್ಲ ಅವನು ಯಾರ ಜೊತೆ ಹೋರಾಟ ಮಾಡ್ತಿದ್ದಾನೆ ಅಂತ. ಆದ್ರೆ ಒಪ್ಪಿಕೊಳ್ಳಬೇಕು, ಅವನೂ ಕಡಿಮೆ ಇರಲಿಲ್ಲ. ಅವನ ಕತ್ತಿವರಸೆ ನನಗೂ ಗೊಂದಲ ತಂದಿತ್ತು. ಕತ್ತಿವರಸೆ, ಕತ್ತಿವರಸೆ, ನನಗೆ ಏನೂ ಅರ್ಥ ಆಗ್ಲಿಲ್ಲ. ಕತ್ತಿವರಸೆ, ಬೇಗ ಅರ್ಥ ಮಾಡ್ಕೋ. 2 ದಿನಗಳ ನಂತರ ರಾಜಮಹಲಿನಲ್ಲಿ ಕತ್ತಿವರಸೆ ಸ್ಪರ್ಧೆ ಇದೆ ಅಂತ ಘೋಷಣೆ ಮಾಡಿಸಲಾಯಿತು. ಅದರಲ್ಲಿ ಮಹಾರಾಣಿ ತಾನೇ ಭಾಗವಹಿಸ್ತಾಳೆ ಮತ್ತು ಯಾರು ಬೇಕಾದರೂ ಅವಳನ್ನು ಎದುರಿಸಲು ಬರಬಹುದು ಅಂತ ತಿಳಿಸಿದ್ರು. ಅರಮನೆಯ ಮೈದಾನ ಮಂತ್ರಿಗಳಿಂದ ಮತ್ತು ಸೇವಕರಿಂದ ತುಂಬಿತ್ತು. ಮೊದಲು ದೊಡ್ಡ ರಾಜಕುಮಾರ ಅರ್ಜುನ್ ರಾಣಿಯನ್ನ ಎದುರಿಸಿದ. ಅವನು ರಾಣಿಯ ಮೇಲೆ ಪೂರ್ಣ ಶಕ್ತಿಯಿಂದ ಕತ್ತಿಯ ದಾಳಿ ಮಾಡ್ತಿದ್ದ. ರಾಣಿ ನೆಗೆದು ಕತ್ತಿ ತಿರುಗಿಸಿ ಅವನ ಬಲಗೈಗೆ ಹೊಡೆದಳು. ಆಗ ಅವನು ಜೋರಾಗಿ ಕಿರುಚಿದ. ನೀನು ಕೈಯನ್ನೇಕೆ ಹಿಂದಕ್ಕೆ ತೆಗೆದುಕೊಂಡಿಲ್ಲ? ಇಂತಹ ಯುದ್ಧದಲ್ಲಿ ಶತ್ರುವನ್ನು ಹೇಗೆ ಎದುರಿಸುತ್ತೀಯಾ? ಆಮೇಲೆ ಚಿಕ್ಕ ಕುಮಾರ ಪ್ರಜ್ವಲನ್ನು ಕತ್ತಿ ಹಿಡಿಯಲು ಹೇಳಿದರು. ಆದರೆ ಅವನು ನಿರಾಕರಿಸಿದ. ಅಮ್ಮ, ನಾನ್ ನಿಮ್ಮನ್ ಎದುರಿಸಲಾಗಲ್ಲ. ನನಗೆ ರಕ್ತ ನೋಡಿದ್ರೇನೆ ಭಯ ಆಗತ್ತೆ. ಏನ್ರಪ್ಪ, ಇಲ್ಲಿ ಯಾರಾದ್ರೂ ಮಹಾರಾಣಿಯ ಜೊತೆ ಯುದ್ಧ ಮಾಡಕ್ಕಿಷ್ಟಪಡ್ತೀರಾ? ಅಚಾನಕ್ಕಾಗಿ ಒಬ್ಬ ನವಯುವಕ ಕೈಮೇಲ್ ಮಾಡಿ ಮುಂದೆ ಬರ್ತಾನೆ. ಓ, ಇವನೇ ಅಲ್ವಾ ಅವನು? ಕತ್ತಿ ವರ್ಸೆ ಮಾಡ್ತಾ ಮಾತಾಡ್ತಾರೆ. ರಾಜ್ಯದ ಸೇನಾಧಿಪತಿಯಾಗುತ್ತೀಯಾ? ಇಲ್ಲ, ನನಗೆ ಬದ್ರೀಪುರದ ರಾಜ ಆಗ್ಬೇಕು ಅನ್ನೋ ಆಸೆ ಇದೆ. ಯುವಕ, ಹುಷಾರಾಗಿರು. ಈ ಅಧಿಕಾರ ರಾಜಕುಮಾರರಿಗೆ ಮಾತ್ರ ಇರೋದು. ಹೀಗೆ ಹೇಳಿ ರಾಣಿ ಅವನ ಕಾಲಿನ ಮೇಲೆ ಕತ್ತಿಯಿಂದ ಹೊಡೆದಳು. ಆದರೆ ಅವನು ವೇಗವಾಗಿ ಕಾಲು ಹಿಂದಕ್ಕೆ ತೆಗೆದುಕೊಂಡ. ನಾನು ನಿಮ್ಮ ರಕ್ತ ಸುರಿಸೋಕಾಗಲ್ಲ. ಏನ್ ಹೇಳ್ತಿದ್ಯಾ? ನಾನು ನಿಮ್ಮ ಮಗ. ನನಗೆ ಗೊತ್ತು, ಮೊನ್ನೆ ರಾತ್ರಿ ನೀವೇ ಆಗಿದ್ರಿ. ನನ್ನ ಅಮ್ಮ ಮಾತ್ರ ನನ್ನನ್ನು ಸೋಲಿಸಲು ಸಾಧ್ಯ. ನನಗಿರೋದು ಇಬ್ರೇ ಕುಮಾರರು. ಅವರು ಮೊದಲ ರಾಣಿಯ ಮಕ್ಕಳು. ನಾನು ನಿಮ್ಮ ನಿಜವಾದ ಮಗ. ಅವನು ಹುಟ್ಟುತ್ತಲೇ ಸತ್ತು ಹೋದ. ಹಾಗಾದರೆ ನಾನು ಯಾರು? ಆ ತಾಯಿಯನ್ನು ಕೇಳಿ. ಇದನ್ನು ಕೇಳಿ ರಾಣಿ ಕೋಪದಿಂದ ಮುಂದಿನ ದಾಳಿಯನ್ನು ಯುವಕನ ಕುತ್ತಿಗೆಯ ಮೇಲೆ ಮಾಡಿದಳು. ಆದರೆ ಅವನನ್ನು ಕೊಲ್ಲಲಿಲ್ಲ. ಅಮ್ಮ, ಕೋಪದಿಂದ ತನ್ನ ಅರಮನೆಗೆ ಹೋಗಿ ದಾಸಿಗೆ ಕೂಡಲೇ ದಾಯಿಯನ್ನು ಕರೆಯಲು ಹೇಳುತ್ತಾಳೆ. ರಾಣಿಯ ಕೋಪ ನೋಡಿ ದಾಸಿ ಏನೂ ಕೇಳದೆ ಸುಮ್ಮನೆ ಹೋದಳು. ಸ್ವಲ್ಪ ಸಮಯದ ನಂತರ ಒಬ್ಬ ವಯಸ್ಸಾದ ದಾಯಿ ರಾಣಿಯ ಅರಮನೆಗೆ ಬಂದಳು. ರಾಣಿ ಏನನ್ನೂ ಹೇಳದೆ ನೇರವಾಗಿ ಕತ್ತಿಯನ್ನು ಅವಳ ಕುತ್ತಿಗೆಯ ಮೇಲೆ ಇಟ್ಟಳು. ನಿಜ ಹೇಳಿಲ್ಲ ಅಂದ್ರೆ ಇವತ್ತು ನೀನು ಉಳಿಯಲ್ಲ. ಯಾವ ಸತ್ಯ? ಅದನ್ನು ಕೇಳಿ ದಾಯಿ ಜೋರಾಗಿ ಅಳಲು ಶುರು ಮಾಡಿದಳು. ಸುಮ್ನಿರು. ಮಹಾರಾಣಿ ಏನ್ ಹೇಳಿದ್ರೋ ಕೇಳಿಸ್ಲಿಲ್ವಾ? ನನ್ನ ಮಗು ಹುಟ್ಟುತ್ತಾ ಸತ್ತು ಹೋಯ್ತಾ? ನಿಜ ಹೇಳ್ತೀನಿ, ನೀವು ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿದ್ರಿ. ನಾನು ಬರೀ ದೊಡ್ಡ ರಾಣಿಯ ಮಾತನ್ನು ಕೇಳಿದ್ದೆ ಅಷ್ಟೇ. ಮಹಾರಾಜರ ನಂತರ ರಾಜ ಅವರ ಮಗನೇ ಆಗ್ಬೇಕು ಅಂತ ಅವಳು ಬಯಸಿದ್ಲು. ಅದಕ್ಕೆ ನಾನು ಸುಳ್ಳು ಹೇಳ್ಬೇಕಾಯ್ತು. ನಾನು ಒಂದು ಸತ್ತ ಮಗುವನ್ನು ನಿಮ್ಮ ಮಗ ಅಂತ ಹೇಳ್ಬಿಟ್ಟಿದ್ದೆ. ನನ್ನ ಮಗ ಎಲ್ಲಿದ್ದಾನೆ? ಆ ಮಗುವನ್ನು ಊರಿನಲ್ಲಿ ಮಗುವಿಲ್ಲದ ಒಬ್ಬ ಗೋಪಾಲಕನಿಗೆ ಕೊಟ್ಟುಬಿಟ್ಟಿದ್ದೆ. ಇವಳು ಜೊತೆ ಹೋಗಿ ಹೇಗಾದ್ರೂ ಮಾಡಿ ನನ್ನ ಮಗನನ್ನು ಹುಡುಕಿಕೊಂಡು ಬಾ. ದಾಸಿ ಮತ್ತು ದಾಯಿ ಇಬ್ಬರೂ ಹೊರಟು ಹೋಗುತ್ತಾರೆ. ಕೆಲವು ದಿನಗಳ ನಂತರ ದಾಸಿ ರಾಣಿಯ ಕಿವಿಯಲ್ಲಿ ಏನೋ ಹೇಳುತ್ತಾರೆ ಮತ್ತು ಅದರ ನಂತರ ಅದೇ ಯುವಕ ಸೂರಜ್ ಒಳಗೆ ಬಂದು ರಾಣಿಯ ಕಾಲಿಗೆ ಬೀಳುತ್ತಾನೆ. ರಾಣಿ ಅವನನ್ನು ಎತ್ತುತ್ತಾಳೆ. ನನ್ನ ಬುದ್ಧಿವಂತ ಮಗ. ಅದರ ನಂತರ ಇಬ್ಬರು ರಾಜಕುಮಾರರನ್ನು ಮತ್ತು ಯುವಕನನ್ನು ಎದುರು ಬದುರಾಗಿ ಕೂರಿಸಿ ರಾಣಿಯವರಿಗೆ ಹೇಳುತ್ತಾಳೆ. ರಾಜಕುಮಾರರೇ, ನೀವೆಲ್ಲರೂ ಸತ್ಯವನ್ನು ತಿಳಿದಿದ್ದೀರಾ. ಆದ್ದರಿಂದ ಜಗಳವಾಡುವ ಬದಲು ನೀವೆಲ್ಲರೂ ಮಾತನಾಡಿ ರಾಜ ಯಾರು ಆಗಬೇಕು ಅಂತ ಹೇಳಿ. ನಾನು ರಾಜ ಆಗೋಕೆ ಇಷ್ಟಪಡುವುದಿಲ್ಲ. ನೀವು ಇವನನ್ನು ಮಾಡಿ. ನನಗೆ ಯಾವುದೇ ತಕರಾರಿಲ್ಲ. ನನಗೂ ಯಾವುದೇ ತಕರಾರಿಲ್ಲ. ನಿಜವಾಗ್ಲೂನಾ? ನಿಜವಾಗ್ಲೂ ತಕರಾರಿಲ್ಲ. ಆದ್ರೆ ನನ್ನ ಪಾಲಿನ ಸಂಪತ್ತನ್ನು ಕೊಡಿ ಮತ್ತು ಎಲ್ಲ ರಾಜಕೀಯ ಸೌಲಭ್ಯಗಳು ಮತ್ತು
ನನಗೋಸ್ಕರ ಒಂದು ಸುಂದರವಾದ ತೋಟದಲ್ಲಿ ಆಶ್ರಮವನ್ನು ಕಟ್ಟಿಸಿಕೊಡಿ. ಸರಿ, ಆದ್ರೆ ಈ ರಾಜ್ಯ ನಿಮ್ಮೂವರದ್ದಾಗಿತ್ತು ಮತ್ತು ಇರುತ್ತೆ. ಮರುದಿನ ಯುವಕ ಸೂರಜ್ಗೆ ಪಟ್ಟಾಭಿಷೇಕ ಆಗುತ್ತದೆ. ರಾಣಿ, ಇಬ್ಬರು ರಾಜಕುಮಾರರು ಮತ್ತು ಎಲ್ಲಾ ಜನ ಸಿಂಹಾಸನದಲ್ಲಿ ಕೂಟಿರುವ ಯುವಕನ ಮೇಲೆ ಹೂಗಳನ್ನು ಸುರಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕನ್ನಡ ಟ್ಯೂನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.